ಹೊಳೆ ನರಸೀಪುರದ ಹೊಳೆ ಪಕ್ಕ ವಾಕ್ ಮಾಡೋದಕ್ಕೆ ಹೇಡ್ ಮಾಡಿಸೋಂತಹ ಜಾಗ. ಬೆಳಗಿನ ಈ ಸುಂದರ ಪರಿಸರದಲ್ಲಿ ವಾಕ್ ಮಾಡೋದೇ ನಿಜವಾದ ಬ್ಲೆಸ್ಸಿಂಗ್ಸ್ ಅಂತ ಹೋಗೋದೆ. ಹೊಳೆ ನರಸೀಪುರಕ್ಕೆ ಬಂದು ಹೊಳೆ ನೋಡದೇ ಇದ್ರೆ ಹೇಗೆ? ಇವತ್ತು ಹೋಟೆಲ್ ಸ್ನಾನ ಮಾಡೋದು ಬೇಡ ಅಂತ ಹೊಳೆಲೇ ಮುಳುಗೋಣ ಅಂತ ಬಂದಿದ್ದೀವಿ. ಹೇಮಾವತಿ ನದಿಯ ಗೋಮಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಶುರುವಾಗುತ್ತೆ. ಅಲ್ಲಿಂದ ನೀರಿನಲ್ಲಿ ಕೂತು ನಮ್ಮ ಆಸೆಗಳನ್ನು ನೀರಿಗೆ ತಿಳಿಸೋದು ಅಥವಾ ನಮ್ಮ ಕನಸುಗಳನ್ನು ನೀರಿಗೆ ತಿಳಿಸೋದು, ನೀರಿಗೆ ಕೃತಜ್ಞತೆ ಹೇಳೋದು, ಇದೆಲ್ಲವೂ ಕೂಡ ವಾಟರ್ ಮ್ಯಾನಿಫೆಸ್ಟೇಷನ್. ಸ್ನಾನ ಮಾಡಿ ಮೇಲೆ ಬಂದ ಕೂಡಲೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಹೊಳೆ ನರಸೀಪುರದ ಬಹಳ ವಿಶೇಷತೆ ಅಂದರೆ ಇಲ್ಲಿ ರಸ್ತೆಗೂ ಸಾಕಷ್ಟು ಸರ್ಕಾರಿ ಕಾಲೇಜುಗಳು, ಸರ್ಕಾರಿ ಶಾಲೆಗಳು, ಅನೇಕ ಶಾಲೆಗಳಿದೆ. ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, MSc, ಲಾ ಕಾಲೇಜು, ಇಂಜಿನಿಯರಿಂಗು, ಖಾಸಗಿ ಶಾಲೆ ಕಾಲೇಜುಗಳನ್ನು ಬರೋದು ಬಿಟ್ಟಿಲ್ಲ. ಹಾಗಾಗಿ ಇಲ್ಲಿ ಶಿಕ್ಷಣ ವ್ಯಾಪಾರೀಕರಣ ಆಗಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಇದೆಲ್ಲದಕ್ಕೂ ಕಾರಣ ಆಗಿರುವಂತಹ ಗೌಡ್ರ ಕುಟುಂಬನ ಸ್ಮರಿಸಲೇಬೇಕು ಅಂತ ಇಲ್ಲಿ ಅವ್ರು ಹೇಳ್ತಾರೆ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ HD ದೇವೇಗೌಡರು ಅವರ ಉತ್ತೇಜನ ಈ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿಗೆ ಬಹಳ ಸಾಕಷ್ಟಿದೆ ಅಂತ ಹೇಳ್ತಾರೆ. ಜೊತೆಗೆ ಅನೇಕ ಸಂಸ್ಥೆಗಳಿಗೆ ವೈಯಕ್ತಿಕವಾಗಿಯೂ ಕೂಡ ಯಾರಿಗೂ ಗೊತ್ತಿಲ್ಲದೆ ಕೂಡ ಹಣಕಾಸಿನ ಸಹಾಯ ಮಾಡಿ ನೆರವಾಗಿ ಅದರ ಬೆನ್ನೆಲುಬಾಗಿದ್ದಾರೆ ಅಂತ ಹೇಳ್ತಾರೆ. ದೇವೇಗೌಡರ ಊರು ಕೂಡ ಇಲ್ಲೇ ಪಕ್ಕದಲ್ಲಿ ಹರದಳ್ಳಿ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಜೊತೆಗೆ ರಾಜಕೀಯವಾಗಿ ಬಹಳ ದೊಡ್ಡ ಒಂದು ಅಡಿಪಾಯವನ್ನು ಹಾಕೊಟ್ಟಿದ್ದು ಪಡುಲಿಪಿ ಅನ್ನುವಂತಹ ಒಂದು ಸ್ಥಳ. ನಾಳೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಪಕ್ಕದಲ್ಲೇ 2 ವುಮೆನ್ಸ್ ಕಾಲೇಜ್ಗಳಿದೆ. ಸೊ ಹಳ್ಳಿಗರಿಗೆ, ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ದೊರಕುವಂತಾಗಲಿ ಅನ್ನೋಂಥ ಒಂದು ಕಾಳಜಿಯಿಂದ ಬಹಳ ದೊಡ್ಡ ಒಂದು ಶಿಕ್ಷಣ ಕ್ರಾಂತಿಯನ್ನು ಇಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಮಾಜಿ ಪ್ರಧಾನಿಗಳಿಗೆ ದೇವರು ಇನ್ನಷ್ಟು ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಡಲಿ ಅಂತ ಕೇಳ್ಕೊಳ್ಳೋಣ.